ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಬೇಲ್ ಸಿಕ್ಕಿದ್ರೂ ದರ್ಶನ್ಗೆ ಮಾತ್ರ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ಹಾಗಾಗಿದೆ. ದರ್ಶನ್ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದಾರೆ. ಈ ಅರ್ಜಿಯು ಶೀಘ್ರದಲ್ಲೇ ವಿಚಾರಣೆಗೆ ಬರಲಿದೆ. SLP ಅರ್ಜಿಯಲ್ಲಿರುವ ಪ್ರಮುಖ ಅಂಶಗಳು ಏನು ಅಂತ ನೋಡೋಣ. ಅಂದರೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿ ಇದೆಯಲ್ಲ, ಆ ಅರ್ಜಿಯಲ್ಲಿ ಏನಿದೆ? ನಟ ದರ್ಶನ್ ಸಿನಿಮಾ ನಟ ಹಾಗೂ ಸೆಲೆಬ್ರಿಟಿ, ಇದೆಲ್ಲ ಹೇಳ್ತಾ ಹೋಗ್ತಾರೆ ಅರ್ಜಿಯಲ್ಲಿ. ರಾಜ್ಯದಲ್ಲಿ ದರ್ಶನ್ಗೆ ದೊಡ್ಡ ಅಭಿಮಾನಿ ಬಳಗ ಇದೆ, ಹಾಗಾಗಿ ಸಾಕ್ಷಿಗಳನ್ನು ತಿರುಚುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಇವರು. ಹೊರಗಡೆ ಇರೋದರಿಂದ ಸಾಕ್ಷಿಗಳನ್ನು ತಿರುಚುವ ಸಾಧ್ಯತೆ ಇದೆ. ಸತ್ರ ನ್ಯಾಯಾಲಯದಲ್ಲಿ ಆರೋಪ ನಿಗದಿ ಹಂತಕ್ಕೆ ಇನ್ನೂ ಕೂಡ ಬಂದಿಲ್ಲ, ಟ್ರಯಲ್ಸೇ ಸ್ಟಾರ್ಟ್ ಆಗಿಲ್ಲ ಇನ್ನೂ ಕೂಡ. ಆರೋಪ ಪಟ್ಟಿಯಲ್ಲಿ 262 ಸಾಕ್ಷಿಗಳನ್ನು ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟಲ್ಲಿ. ರೇಣುಕಾಸ್ವಾಮಿಯನ್ನು ಬಲವಂತವಾಗಿ ಕಾರಿನಲ್ಲಿ ಕರೆತಂದಿದ್ದಾರೆ ಚಿತ್ರದುರ್ಗದಿಂದ. ಇದು IPC ಸೆಕ್ಷನ್ 364 ಅಡಿ ಅಪರಾಧ. IPC ಸೆಕ್ಷನ್ 364 ಅಡಿ ಅಪರಾಧ. 76 ಮತ್ತು 91ನೇ ಪ್ರತ್ಯಕ್ಷ ಸಾಕ್ಷಿಗಳು CRPC 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳ ಮುಂದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ನೀಡಿರುವುದನ್ನು ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಹೇಳ್ತಾರೆ. ತನಿಖಾಧಿಕಾರಿ ಆರೋಪಿಗಳನ್ನು ಏಕೆ ಬಂಧಿಸಲಾಗುತ್ತಿದೆ ಎಂಬ ಸಾಮಾನ್ಯ ವಿಚಾರವನ್ನು ತಿಳಿಸಿದರೆ ಸಾಕು. ದರ್ಶನ್ಗೆ ಮಧ್ಯಂತರ ಜಾಮೀನು ಪಡೆದರೂ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ದರ್ಶನ್ಗೆ ಹೈಕೋರ್ಟ್ ಕೊಟ್ಟಿರುವಂತಹ ರೆಗ್ಯುಲರ್ ಬೇಲ್ ಇದೆ, ಆ ಜಾಮೀನನ್ನು ರದ್ದುಗೊಳಿಸಿ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆಮೇಲೆ ಇದು ಕೂಡ ವಾದ ಪ್ರತಿವಾದ ನಡಿಬೇಕು. ಈಗ ದರ್ಶನ್ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅಪಿಯರ್ ಆಗಬೇಕಾಗುತ್ತೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ಈಗ ಮೊನ್ನೆ 7 ಜನ ಬಿಡುಗಡೆ ಆದ್ರಲ್ಲ, ಹೈಕೋರ್ಟ್ ಜಾಮೀನು ಕೊಡ್ತಲ್ಲ, 7 ಜನರ ಜಾಮೀನು ರದ್ದು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ.